ಕ್ಯಾನ್ಸರ್ ಅಪಾಯದ ಮಧ್ಯೆ ಊಟ ಹಾಗೂ ಅಧಿಕಾರಿಗಳ ಕಣ್ಣ ಮುಚ್ಚಾಟ. ಜನರ ಜೀವನದ ಜೊತೆ ಆಟ. ಹೋಟೆಲ್ಗಳಲ್ಲಿ ನ್ಯೂಸ್ ಪೇಪರ್ ಬಳಕೆ, ಇಲಾಖೆ ಮೌನ. ವಿಷದ ಇಂಕ್ ಕೈಯಲ್ಲಿ ಹೊಣೆಯಾರದು. ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲು. ತೀರ್ಥಹಳ್ಳಿ ತಾಲೂಕಿನಲ್ಲಿ ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರವಾದ ಆತಂಕ ಹುಟ್ಟಿಸುವ ಒಂದು ಆಲಕ್ಷ್ಯಕಾರಿ ಪದ್ಧತಿ ದಿನದಿಂದ ದಿನಕ್ಕೆ ವ್ಯಾಪಿಸುತ್ತಿದೆ. ತಾಲೂಕಿನ ಬಹುತೇಕ ಹೋಟೆಲ್ ಹಾಗೂ ಕೆಫೆ, ಬೇಕರಿಗಳಲ್ಲಿ ಊಟ ಮಾಡಿದ ತಕ್ಷಣ ಕೈ ಒರೆಸಲು ಟಿಶ್ಯೂ ಪೇಪರ್ ಬದಲು ನ್ಯೂಸ್ ಪೇಪರ್ಗಳನ್ನು ನೀಡಲಾಗುತ್ತಿರುವುದು ಕಂಡುಬರುತ್ತಿದೆ. ಇಂತಹ ನಿರ್ಲಕ್ಷ್ಯಕರ ಕ್ರಮಗಳು ಜನರ ಆರೋಗ್ಯವನ್ನ ಅಪಾಯದ ಅಂಚಿನತ್ತ ತಳ್ಳುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ನ್ಯೂಸ್ ಪೇಪರ್ ಮುದ್ರಣಕ್ಕೆ ಬಳಸುವ ಆಫ್ಸೆಟ್ ಇಂಕ್ನಲ್ಲಿ ಹಲವು ಹಾನಿಕಾರಕ ರಾಸಾಯನಿಕಗಳು ಮತ್ತು ಭಾರಿ ಲೋಹಗಳ ಅಂಶಗಳಿರುವುದು ಎಲ್ಲರಿಗೂ ತಿಳಿದ ವಿಷಯ. ಈ ಇಂಕ್ ಮಾನವ ದೇಹಕ್ಕೆ ಹಾನಿಕಾರಕವಾಗಿದ್ದು ಕೈಗಳ ಮೂಲಕ ಆಹಾರಕ್ಕೆ ಸೇರಿ ದೇಹದೊಳಗೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇದು ದೀರ್ಘಕಾಲದಲ್ಲಿ ಕ್ಯಾನ್ಸರ್, ನರಮಂಡಲದ ಅಸ್ವಸ್ಥತೆಗಳು ಹಾಗೂ ಚರ್ಮದ ಅಲರ್ಜಿಗಳು ಸೇರಿದಂತೆ ಅನೇಕ ಗಂಭೀರ ಕಾಯಿಲೆಗಳಿಗೂ ಕಾರಣವಾಗಬಹುದು ಎಂದು ಆರೋಗ್ಯ ತಜ್ಞರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಆಹಾರವನ್ನ ನ್ಯೂಸ್ ಪೇಪರ್ನಲ್ಲಿ ಸುತ್ತುವುದು ಅಥವಾ ಕೈ ಒರೆಸಲು ಅದನ್ನು ಬಳಸುವುದು ಆಹಾರ ಮಾಲಿನ್ಯಕ್ಕೆ ನೇರವಾಗಿ ಕಾರಣವಾಗುತ್ತದೆ. ಪತ್ರಿಕೆಯ ಶಾಯಿ ಆಹಾರದೊಂದಿಗೆ ಬೆರೆತು ಅದನ್ನ ವಿಷಮಯಗೊಳಿಸುವ ಅಪಾಯ ಹೆಚ್ಚಿದೆ. ಆದರೂ ಸಹ ಈ ಬಗ್ಗೆ ಯಾವುದೇ ರೀತಿಯ ನಿಯಂತ್ರಣ ಇಲ್ಲದಂತೆ ಹೋಟೆಲ್ ಮಾಲೀಕರು ನಿರ್ಲಕ್ಷ್ಯವನ್ನ ತೋರಿಸುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಇನ್ನು ಗಂಭೀರವಾದ ವಿಷಯವೇನೆಂದರೆ, ಈ ಎಲ್ಲಾ ಘಟನೆಗಳು ಸಾರ್ವಜನಿಕವಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಆಹಾರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೌನ ವಹಿಸುತ್ತಿದೆ. ಸರ್ಕಾರದಿಂದ ಟಿಶ್ಯೂ ಪೇಪರ್ ಬಳಕೆಯನ್ನ ಕಡ್ಡಾಯಗೊಳಿಸುವ ಸ್ಪಷ್ಟ ಆದೇಶಗಳು ಇದ್ದರೂ ಅವುಗಳನ್ನು ಪಾಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವುದು ಕಂಡುಬರುತ್ತಿದೆ. ನಿಯಮ ಉಲ್ಲಂಘಿಸುವ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದೇಕೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಜನರ ಜೀವನದೊಂದಿಗೆ ಆಟವಾಡುತ್ತಿರುವ ಇಂತಹ ಹೋಟೆಲ್, ಕೆಫೆ ಮತ್ತು ಬೇಕರಿಗಳ ವಿರುದ್ಧ ತಕ್ಷಣ ಕೇಸನ್ನು ದಾಖಲಿಸಿ ಅವರ ಲೈಸೆನ್ಸ್ಗಳನ್ನು ರದ್ದುಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಇನ್ನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವುದು ಅಧಿಕಾರಿಗಳ ಮೊದಲ ಕರ್ತವ್ಯ. ಅದನ್ನ ನಿರ್ಲಕ್ಷಿಸುವುದು ಯಾವುದೇ ಕ್ರಮ ಸಹಿಸಲಾಗುವುದಿಲ್ಲ ಎಂಬುದು ಜನರ ಸ್ಪಷ್ಟವಾದ ಸಂದೇಶವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.